ಇರಲಿಲ್ಲ, ನಮ್ಗೇನು ಅಧಿಕೃತವಾಗಿ ಯಾವುದೇ ಆಹ್ವಾನ ಇರಲಿಲ್ಲ, ನಮಗೂ ಇರಲಿಲ್ಲ. ನಾವು ಈಗ ಆಯಾ ತಾಲೂಕು ಇದರಲ್ಲಿ ಗ್ರಾಮ ಪಂಚಾಯತಿಗಳನ್ನ ಅಷ್ಟೊಂದು ಅವ್ರು ಸೀರಿಯಸ್ ಆಗಿ ಅವ್ರು ತಗೊಂಡಿಲ್ಲ. ಈಗ ನಗರಸಭೆಯಲ್ಲಿ ಯಾರನ್ನೂ ಏನು ಅವರು ಕನ್ಸಿಡರ್ ಮಾಡಿಲ್ಲ, ಸುಮ್ಮನೆ ಅಧಿಕಾರಿಗಳು ಬರ್ಕಟ್ಟೋದನ್ನು ಓದಿದ್ರು ಅವರಷ್ಟೇ. ಪ್ರಮುಖವಾಗಿ ಏನಾಗಬೇಕು ಆ ಸೀರಿಯಸ್ನೆಸ್ ಇಲ್ಲ, ಯಾಕಂದ್ರೆ ಅವ್ರು ಗಮನ ಕೊಡ್ಲಿಲ್ಲ. 40 ವರ್ಷದಲ್ಲಿ ಚುನಾವಣೆ ಬಂದಿದ್ದರಿಂದ ಒಂದಷ್ಟು ಬರ್ಕೊಂಡು ಬಾಯ್ಪಾಠ ಮಾಡ್ಕೊಂಡು ಬಂದು ಒಪ್ಪಿಸಿ ಜನಗಳು ಮೀಟಿಂಗ್ ಮಾಡಿ ಸಭೆ ಸೇರ್ಬಿಟ್ಟು ಹೇಳ್ಬಿಟ್ಟು ಹೋದ್ರು ಅಷ್ಟೇ. ಪ್ರತಿಭಟನೆ ಮಾಡಿದ ನಾವಾಗಲ್ಲಿ ನೇರವಾಗಿ ಪ್ರಶ್ನೆ ಮಾಡ್ತೀವಿ. ಜನಸ್ಪಂದನ ಮಾಡಿದ್ರೆ ಕಾನೂನು ರೀತಿಯ ಎಲ್ಲ ಅಧಿಕಾರಿಗಳು ಸೇರಿಸಿ ಎಲ್ಲ ಪಕ್ಷದವರು ಸೇರಿಸಿ ಈಗ ಬೇರೆ ಬೇರೆ ಕಡೆ ಜನಸ್ಪಂದನ ಕಾರ್ಯಕ್ರಮ ಆದಾಗ ಯಾವ ರೀತಿ ನಿಯಮಾವಳಿಗಳನ್ನ ಪಾಲನೆ ಮಾಡ್ತೀವಿ, ಹಂಗೆ ಪ್ರೋಟೋಕಾಲ್ ಎಲ್ಲ ಫಾಲೋಅಪ್ ಮಾಡಿದ್ರೆ ಪರವಾಗಿಲ್ಲ. ಇವರು ರಾಜ್ಯಕ್ಕೆ ಈ ಚುನಾವಣಾ ದೃಷ್ಟಿ ಯಾಕೆ ಅವ್ರು ರಾಮನಗರದಲ್ಲಿ ಮಾಡೋದಿಲ್ಲ? ಅದು ರಾಮನಗರ ಜಿಲ್ಲೆ ಅಲ್ವಾ, ಬರೀ ಯಾಕೆ ಚನ್ನಪಟ್ಟಣದಲ್ಲೇ ಮಾಡ್ತಾರೆ? ಉಪಚುನಾವಣಾ ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಈಗ ಬೇರೆ ರಾಮನಗರ ಜಿಲ್ಲೆನ ಬದಲಾವಣೆ ಮಾಡ್ತೀನಿ, ಬೆಂಗಳೂರೇನೋ ಸೇರಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ ಸುಮಾರು ಒಂದು 18-20 ವರ್ಷ ಆಯ್ತು, 18 ವರ್ಷ ಆಯ್ತು ರಾಮನಗರ ಜಿಲ್ಲೆಯಾಗಿ. ವ್ಯವಹಾರ ದೃಷ್ಟಿಯಿಂದ ಎಲ್ಲ ರೀತಿಯ ಜನಸಾಮಾನ್ಯರಿಗೆ ಜಿಲ್ಲೆ ಆದ್ಮೇಲೆ ಅನುಕೂಲ ಆಗಿದೆ. ಪುನಃ ಬೆಂಗಳೂರು ಸೇರಿಸಿ ಇದರ ಕಚೇರಿಗಳ ಬೆಂಗಳೂರು ಶಿಫ್ಟ್ ಮಾಡೋದು, ನಾವೆಲ್ಲ ಬೆಂಗಳೂರು ಅಳೆಯುವಂಥ ಪರಿಸ್ಥಿತಿ ಬರೋದು ಬೇಡ. ಬೆಂಗಳೂರು ಹೆಸರು ಬಂದಾಕ್ಷಣಕ್ಕೆ ನಮಗೇನು ಅದರಿಂದ ಬಹಳ ಯಾವುದೇ ರೀತಿ ಜನಸಾಮಾನ್ಯರಿಗೆ ಅನುಕೂಲ ಆಗೋದಿಲ್ಲ. ಹಾಗಾಗಿ ಅವ್ರು ಮತ್ತೆ ಸರ್ಕಾರ ಇದೆ, ಅವ್ರೇನೋ ಹೇಳ್ತಾ ಇದ್ದಾರೆ, ಆ ಒಂದು ವಿಚಾರವನ್ನ ಮತ್ತೆ ಅವರು ಪರಿಶೀಲನೆ ಮಾಡಬೇಕು, ಆಲೋಚನೆ ಮಾಡಬೇಕು. ಜನರಿಗೆ ಏನ್ ಪ್ರಯೋಜನ ಆಗುತ್ತೆ ಈಗ ಹೇಳ್ಬೇಕಲ್ಲ. ರಾಮನಗರ ಜಿಲ್ಲೆಯಿಂದ ರಾಮನಗರದಲ್ಲಿ 4 ತಾಲೂಕರು ಹೋಗಿ ಅವರ ಕೆಲಸ ಕಾರ್ಯಗಳು ಮಾಡ್ಕೊಂಡ್ ಬರ್ತಾರೆ. ಈ ಬೆಂಗಳೂರಿಗೆ ಹೋಗುವಂತ ಪರಿಸ್ಥಿತಿ ಬರೋದು ಬೇಡ ಅಂತ ಪುನಃ ಈ ಟ್ರಾಫಿಕ್ ಅಲ್ಲಿ ಬೆಂಗಳೂರಿಗೆ ಏನಂತ ಬೆಂಗಳೂರು ಅಂದಾಕ್ಷಣಕ್ಕೆ ನಮ್ಗೇನು ಕೋಡ್ ಬಂದ್ಬಿಡಲ್ಲ ರೀ. ನಾವು ರಾಮನಗರದಲ್ಲಿ ರಾಮನಗರ ಜಿಲ್ಲೆನಲ್ಲಿ ನಮ್ ಕೆಲಸ ಕಾರ್ಯ ಎಲ್ಲ ನಡೀತಾ ಇದೆಯಲ್ಲ ಜಿಲ್ಲೆ, ಏನ್ ಪ್ರಯೋಜನ? ಗೊಂದಲ ಯಾಕೆ ಇಷ್ಟ ದಿನ ಒಪ್ಕೊಂಡಿದ್ರಲ್ಲ ನೀವು? 18 ವರ್ಷ ಆಯ್ತಲ್ಲ, ಒಪ್ಕೊಂಡು ಆಯ್ತಲ್ಲ ಎಲ್ಲ. ಅಧಿಕಾರ ವಿಕೇಂದ್ರೀಕರಣ ಮಾಡ್ತೀವಿ. ಮೊದಲು ರಾಮನಗರ ಬೆಂಗಳೂರು ಜಿಲ್ಲೆ ಆದಾಗ ನಾವೆಲ್ಲ ಹೋಗ್ತಿದ್ವಿ, ಜಿಲ್ಲಾ ಪಂಚಾಯತಿ ಅಲ್ಲೇ ಇತ್ತು. ಬೆಂಗಳೂರು ಬೆಳೆದಿರ್ಲಿಲ್ಲ, ಬೆಂಗಳೂರು ಬೃಹತ್ ನಗರ ಆಗಿದೆ ಇವತ್ತು. ಹಂಗಾಗಿ ಎಲ್ಲ ವಿಕೇಂದ್ರೀಕರಣ ಮಾಡಿ ಸಬರ್ಬರ್ ಅನ್ನು ಬೇರೆ ಬೇರೆ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಆಗಿದೆ, ಬೆಂಗಳೂರು ಗ್ರಾಮಾಂತರ ಆಗಿದೆ, ರಾಮನಗರ ಆಗಿದೆ. ಈ ಪುನಃ ಬೆಂಗಳೂರಿಗೆ ಹೋಗಿ ಚೆನ್ನಾಗಿರಲ್ಲ, ಅದು ಅವ್ರನ್ನೇ ನೋಡೋ ಮುಂದೆ ಜನ ಯಾವ ತರ ಅದಕ್ಕೆ ರಿಯಾಕ್ಟ್ ಮಾಡ್ತಾರೆ ಅಂತ. ನಮಗೆಲ್ಲ ರೀ, ನಾವು ಪ್ರೋಟೋಕಾಲ್ ಅಂತ ಅಂದ್ರೆ ಕೆಲವರು ಭಾಗಿಯಾಗಿರ್ಬೋದು, ನಾವು ನಮ್ಮ ಗಮನಕ್ಕೆ ಬಂದಿರತಕ್ಕಂಥ ವಿಚಾರ ನಾವು ಎಲ್ಲಾ ಕಾರ್ಯಕ್ರಮದಲ್ಲೂ ಎಲ್ಲೂ ಪ್ರೋಟೋಕಾಲ್ ಅವರು ಮೇಂಟೈನ್ ಮಾಡಲಿಲ್ಲ. ಅದು 1-2 ಸಭೆಯಲ್ಲಿ ಹೋಗಿರ್ಬೋದು, ಕುಂತ್ಕೊಂಡಿರ್ಬೋದು. ನಮ್ ಹಿಡ್ತಾ ಸಿಕ್ಕುದು ಎಲ್ಲ ನಮ್ಮ ಹಿಡ್ದಲ್ಲೇ ಇದ್ದಾರೆ. ಹಿಡ್ತಾ ಸಿಗೋದು ಸಿಗದೆ ಇರೋದು ಚುನಾವಣೆಯಲ್ಲಿ ಗೊತ್ತಾಗ್ತದೆ ಹೇಗೆ ಅಂತೇಳಿ. ಅದೆಲ್ಲ ಏನ್ ಪ್ರಶ್ನೆ ಅಲ್ಲ. ನಾವ್ ಹೇಳ್ತಾ ಇರೋದು ಇದಕ್ಕಿದ್ದಂಗೆ ಏನಪ್ಪಾ, ಇನ್ನು ಬರೀ ಸರ್ಕಾರಿ ಆಯ್ತು, ಸರ್ಕಾರಿ ಯಂತ್ರ ಬಿಟ್ಬಿಟ್ಟು ಬಂದು ಅವರೇ ಚುನಾವಣೆ ಉಪಚುನಾವಣೆ ಅಂತಾನೆ ಬಂದು ತಾಲೂಕಲ್ಲಿ ಓಟ್ ಕೇಳಿ. ಯಾಕೆ ಬರೀ ಸರ್ಕಾರ ಇಡೀ ಜಿಲ್ಲಾಧಿಕಾರಿಗಳನ್ನ 1 ತಿಂಗಳಿಂದ ಇಲ್ಲಿ ಹಾಕೊಂಡು ಅವ್ರ ಮುಖಾಂತರ ಎಲ್ಲ ಮಿಷನರಿ ಯೂಸ್ ಮಾಡ್ಕೊಂಡು ಚುನಾವಣೆ ಮಾಡೋದೇನಿದೆ? ನೇರ ಬಂದು ಚುನಾವಣೆ ಓಟ್ ಕೇಳ್ಬೋದಲ್ಲ ಅವರು.